ತಂಗಿವ ಏನಮ್ಮ ಇದು? ಆ BP ಬಂದು 1 ಗಂಟೆ ಮುಂಚೆನೇ ಡೋರ್ ಓಪನ್ ಮಾಡ್ಕೊಂಡು ಹೋದ. ಈಗ ನೋಡಿದ್ರೆ ನಿನ್ನ ಸೊಸೆ ಕೂದಲೆಲ್ಲ ಕೆದರಿಸ್ಕೊಂಡು ಹೋಗ್ತಿದ್ದಾಳೆ. ನಿನ್ನ ಮಗ ಇನ್ನೂ ಬಂದಿಲ್ಲ, ಒಳಗಡೆನೆ ಇದ್ದಾನೆ. ಒಳಗಡೆ ಲೈಲಾ ಏನಾದರೂ ನಿನ್ನ ಮಗನ್ನ ಲೈಲಾ? ಲೈಲಾ ಹಾವಿನ ಹೆಸರು ಲೈಲಾ. ಅದೇನಾದ್ರೂ ಬೀಜಿ ಕಚ್ಚಿರ್ಬೋದ ತೆಗೆವ? ಹಾಗೇನಾದ್ರೂ ಎಡವಟ್ಟಾಗಿದ್ರೆ ಅದೇ ಹಾವನ್ ಹುಡುಕೊಂಡು ಬಂದು ನಿನಗೆ ಕಚ್ಚಿಸ್ತೀನಿ ಅಣ್ಣ. ಹಬ್ಬನ ನಾಯಸ್ ಗಟ್ಟಿಯಾಗಿದೆ ನೋಡು, ಹೀರೋ ಬಂದ. ಮೊದ್ಲು ಅವನಿಗೆ ಏನಾಗಿದೆ ಅಂತ ನೋಡೋಣ. ಹೌದು ವಿಜಯ್, ಏನು ಆಗಿಲ್ಲ ತಾನೆ? ಅರಿ ಓಕೆ. ನಾನು ನಿನ್ನಮ್ಮ ರಾತ್ರಿ ಇಡೀ ಗಾಬರಿ ಬಿದ್ದೋಗಿದ್ವಿ ಕಣೋ. ಏನಾಯ್ತು ಏನಾಯ್ತು ಅಂತ ಮುಖ ತೋರಿಸು. ಇಲ್ಲ, ನೊರೆ ಬಂದಿಲ್ಲ. ಹಾಗಾದ್ರೆ ಆವಿನ ಐಡಿಯಾ ನಿಂದ ಮಾಮ. ಅಲ್ಲ ವಿಜಯ್, ಅದು ನಿನ್ನ ಸೇಫ್ಟಿಗೋಸ್ಕರ ನಾನು ಮಾಡಿದ್ದು. ಆ ಗೀತಾ ಹೆದರ್ಕೊಳ್ಳಿ ಅಂತ. ಅವಳೇನ್ ಎದುರ್ಕೊಳೋದು? ಇಡೀ ರಾತ್ರಿ ಎದುರ್ಕೊಂಡು ಸತ್ತಿದ್ ನಾನು. ಹಾವು ಕಂಡ್ರೆ ನನಗಾಗಲ್ಲ ಅನ್ನೋದು ಗೊತ್ತಿಲ್ವಾ? ಇಲ್ಲ, ನನಗೆ ದೇವರನೇ ಗೊತ್ತಿರ್ಲಿಲ್ಲ. ನಿನ್ನ ಅಮ್ಮ ಹೇಳೋ ತನಕ ಗೊತ್ತಿರ್ಲಿಲ್ಲ ಕಣ ನನಗೆ. ಸಾರಿ ಬಿಡೋ. ಸಾರಿ ಅಂತೆ ಸಾರಿ. ಒಂದ್ ಸಾರಿ ಸರಿ ಹೋಗುತ್ತಾ? ರಾತ್ರಿ ಎಲ್ಲ ಕಣ್ಮೇಲೆ ರೆಪ್ಪೆ ಆಗದೆ ಎದ್ದು ಕೂತಿದ್ದೀನಿ ಗೊತ್ತಾ? ಅಂಗೈಯಲ್ಲಿ ಪ್ರಾಣ ಇಟ್ಕೊಂಡು ಕೂತಿದ್ದೆ. ಅಲ್ಲ ಗೀತಾ ಅವಳು ಆರಾಮಾಗಿ ಮಲಗಿ ಕೊರಕೆ ಹೊಡದ್ಲು. ಗಂಡು ಬಿರಿ ಅವಳು. ಅಲ್ಲ ಕಣೋ ವಿಜಯ್, ಅವಳಿಗೆ ಭಯ ಪಟ್ಟವ್ ನಾನು ಅಂತ ಪಡ್ಕೊಂತಿಲ್ವಾ? ಪೊರ್ಕೆ ತರ ಒಂದ್ ಮೂಲೆಯಲ್ಲಿ ಸೇರ್ಕೊಂಡು ಕೌಚ್ಕೊಂಡ್ ಕೂತಿದ್ದೆ ಗೊತ್ತಾ? ನನಗ್ ಬರ್ತಾರ ಕೋಪಕ್ಕೆ ಮಾಮ ನಿನ್ನ ನೋಡು, ತಾಯಿ ಮುಖ ನೋಡು. ಅದಕ್ಕೆ ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ಪ್ರೀತಿ ಇದೆ ನನ್ನ ಮೇಲೆ. ವಿಜೇಶ್ ಹಾವೇಲಿ ಹುಡ್ಕೊಂಡೋಗಿ ನೇಣ ಹಾಕೋ. ಸಾಕತ್ ಕಾಮಿಡಿ ಮಾಡ್ತಾರಲ್ಲ. ಸೀರಿಯಸ್? ನೀನ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಅಲ್ಲ, ವಿಷಯ ಏನೋ ಆಗಿರ್ಬೋದು, ಆದ್ರೆ ನನ್ನ ಪ್ಲಾನ್ ಇಂದ ನಡಿಬೇಕಾಗಿರೋದು ನಡೆದಿಲ್ಲ, ಆಗ್ಬೇಕಾಗಿರೋದು ಆಗಿಲ್ಲ. ಭೇಷನ್ ಅಲ್ವಾ? ಮಗ ಬದುಕಿದಾನೆ, ಅದಕ್ಕೆ ನೀನ್ ಉಳ್ಕೊಂಡೆ. ಇಲ್ಲ ಅಂದಿದ್ರೆ ಇಷ್ಟ ಹೊತ್ತಿಗೆ ನಿನ್ ಹೆಣ ಹಾಲಲ್ಲಿ ಮಲ್ಗಿರ್ತಾ ಇತ್ತು. ಸುಶೀಲಾ, ಏನೇ ಮಾಡ್ತಿದ್ಯಾ? ನನ್ನ ಬಟ್ಟೆಗಳೆಲ್ಲ ತಗೊಂಡ್ಯಾ? ನನ್ನ ಪಂಚೆಗಳು ಎತ್ಕೊಂಡೇನೆ? ಕಾಫಿ ಆಯ್ತು, ತಿಂಡಿ ಆಯ್ತು, ಆದಷ್ಟು ಬೇಗ ಹೊರಟ್ಬಿಡ್ಬೇಕು. ಮಗಳ ಮನೇಲಿ ಹೆಚ್ಚಿಗೆ ದಿನ ಇದ್ರೆ ಈ ಬೀಗಿನ ಬಿಂಕ ಡಲ್ ಹೊಡೆದು ಬಿಡ್ತದೆ. ಏನೇ ಇದು ಮುಖ ಒಂಥರ ಇಟ್ಕೊಂಡಿದ್ಯಾ? ಓಹೋ, ಮಗಳನ್ನ ಬಿಟ್ಟು ಹೋಗ್ತಾ ಇದೀನಿ ಅನ್ನೋ ಸೆಂಟಿಮೆಂಟ್. ನೋಡೆ, ಹೆತ್ತರು ಬದುಕಲಿ ಇದು ಸಹಜ. ಹೆಣ್ಮಕ್ಳು ಹೆತ್ತರು ದೂರನೇ. ಮುಖ ಸಪ್ಪಿಟ್ಕೋಬೇಡ, ಬೇಗ ಬೇಗ ರೆಡಿ ಆಗು. ಅಳಿಯಂದ್ರ ಮುಖ ನೋಡಿದ್ರ? ಬಂದಾಗಿಂದ ನಾನು ನೋಡ್ತಾ ಇರೋದು ಅಳಿಮೈನ್ ಮುಖ ಅಲ್ವೇನೆ. ಹಾಗಾದ್ರೆ ನಿಮ್ಗೆ ಅನುಮಾನ ಬರ್ಲಿಲ್ವಾ? ಎಲ್ಲಿ, ಯಾವಾಗ, ಯಾತಕ್ಕೆ? ನಾನು ಬಂದಾಗಿಂದ ಅವ್ರನ್ನ ಗಮನಿಸ್ತಾ ಇದ್ದೀನಿ. ಮದ್ವೆ ಆಗಿರೋ ಕಳೆ ಅವ್ರ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಏ ಸುಶೀಲಾ, ಈ ಅನುಮಾನನ ಯಾವ ಆಧಾರ ಇಟ್ಕೊಂಡು ಹೇಳ್ತಾ ಇದೀಯಾ? ನಿನ್ಗೇನಾದ್ರೂ ಕಾಣಿಸ್ತಾ? ಅಳಿಯಂದ್ರ ಮುಖ ನೋಡಿದ್ರ? ನಮ್ಮ ಗೀತಾ ಪಕ್ಕದಲ್ಲಿದ್ರು ಅವರು ಗಂಭೀರವಾಗೇ ಇರ್ತಾರೆ. ಅಳಿಯಂದ್ರಿಗೆ ಇಷ್ಟ ಆಗ್ತಿಲ್ಲ. ನಮ್ ಗೀತಾ ಅದನ್ನ ನಮ್ಮ ಹತ್ರ ಹೇಳ್ತಿಲ್ಲ ಅನ್ಸ್ತಾ ಇದೆ. ಇಲ್ಲ ಅಂದಿದ್ರೆ ಅಳಿಯಂದ್ರ ನಗ್ನಾಗ್ತಾ ಇರ್ತಿರ್ಲಿಲ್ವಾ ಹೇಳಿ? ಅಯ್ಯೋ ದಡ್ಡಿ, ಗಂಡು ಗಾಂಭೀರ್ಯವಾಗಿದ್ದಾನೆ ಅಂದ್ರೆ ಅದು ಅವನ್ ಯೋಗ್ಯತೆ ತೋರಿಸುತ್ತೆ. ಜೀವನದಲ್ಲಿ ಅವನು ಜಾಲಿ ಪೋಲಿ ಮನುಷ್ಯ ಅಲ್ಲ, ತೂಕದ ವ್ಯಕ್ತಿ ಅಂತ ಅರ್ಥ. ಇಷ್ಟಾಗೂ ಗಂಡಸು ಅಂದ್ರೆ ಹಾಗೆ ಇರ್ತಾರೆ ಕಣೆ. ಸುಮ್ನೆ ಕಾಲ ಹಣ ಮಾಡ್ಕೊಂಡು ಹರಟೆ ಹೊಡಿಯಕ್ಕೆ ಅವ್ರೇನು ಹೆಂಗಿಸ್ರ? ಆದ್ರೂ ಗೀತಾ ಅಳಿಯಂದ್ರ ಮಧ್ಯೆ ಏನೂ ಇದೆ. ಗಂಡ ಹೆಂಡತಿ ನೋನಲ್ಲಿದ್ದಾರೆ ಅನ್ನೋ ಚಿಂತೆನ ಹೊತ್ಕೊಂಡು ನಾವಿಲ್ಲಿಂದ ಹೋಗ್ಬೇಕಾ ಹೇಳಿ?
ಅವರಿಬ್ರು ಒಟ್ಟಿಗೆ ನಗ್ತಾ 4 ಮಾತಾಡಿದ್ರೆ ಅದೇ ತಾಯಿ ತಂದೆಗೆ ಸಮಾಧಾನ ಅಲ್ವಾ? ಶೀಲಾ, ಯಾವತ್ತು ಈ ಬೇಡ್ದಿರ ಅನುಮಾನಗಳೇ ಬದುಕನ್ನ ತಿಂದು ಬಿಸಾಕೋದು. ಸುಶೀಲಾ, ಮಗಳು ಸಂಸಾರದ ವಿಷಯದಲ್ಲಿ ಈ ಅನುಮಾನ ಬೇಡ ಕಣೆ. ನೀನು ಮುಖ ಅಂತ ಇಟ್ಕೊಂಡು ಹೊರಟ್ರೆ ಅಳಿಯ ಮಗಳು ಏನ್ ತಿಳ್ಕೋಬೇಕು ಹೇಳು? ನೋಡೆ, ಕಷ್ಟ ಸುಖ ಏನೇ ಇದ್ರು ಮನೆಗೆ ಹೋಗಿ ಮಾತಾಡ್ಕೊಳ್ಳೋಣ. ಈಗ ನೆಮ್ಮದಿಯಾಗಿ ನಡಿ. ನಿನ್ನ ನಗು ಹೇಗಿರ್ಬೇಕು ಅಂದ್ರೆ ನಮ್ಮ ಮುಖ ನೋಡಿ ಗೀತಾ ಸಂತೋಷವಾಗಿದ್ದಾಳೆ ಅಂತ ತಿಳ್ಕೋಬೇಕು. ಇಷ್ಟಕ್ಕೂ ಅವ್ರ ಮಧ್ಯೆ ನೋವಿರೋದಕ್ಕೆ ಯಾಕೆ ಸಾಧ್ಯ? ನಿನ್ನೆ ರಾತ್ರಿ ತಾನೇ ಶುರುವಾಗಿದೆಯಲ್ಲೇ ಸಂಸಾರ. ಗಂಡಸರಿಗೆ ಕೆಲವು ಸೂಕ್ಷ್ಮಗಳ ಅರ್ಥನೇ ಆಗಲ್ಲ ಬಿಡಿ. ಇದೆಲ್ಲ ಕರಳಿಗೆ ಅರ್ಥ ಆಗೋ ಸಂಬಂಧ. ಓಹೋ, ಸಾಕು ಸುಮ್ಮನೆ ದೊಡ್ಡದಾಗ ಮಾತಾಡ್ಬಿಡ್ತಾಳೆ. ಕರುಳಿಗೆ ಗೊತ್ತಾಗೋದು ಒಂದೇ ಕಣೆ, ಜೀರ್ಣಕ್ರಿಯೆ. ರೆಡಿ ಹಾಗೆ ಅಯ್ಯ ಕರ್ಮವೇ. ವಿಜಿ, ಅಪ್ಪ ಅಮ್ಮ ಊರಿಗೆ ಹೋಗ್ತಿದ್ದಾರೆ. ಸದ್ಯ ಶನಿಗಳು ತೊಲಗ್ತಾ ಇದಾರಲ್ಲ, ನೀನು ಹೋಗ್ಬಿಡೋ ಜೊತೆಗೆ ಈ ಮನೆಗೆ ಹಿಡಿದಿರೋ ಪೀಡೆ ತೊಲಗ್ತಾ ಇರೋದು. ನೋಡು, ದಯವಿಟ್ಟು ನಾನು ಹೇಳೋದನ್ನ ಕೇಳು. ಹೋಗೋ ಅಪ್ಪ ಅಮ್ಮನ ಮುಖದಲ್ಲಿ ಒಂದ್ ನಗು ಇರ್ಬೇಕು. ನೀನ್ ಮುಖ ಗಂಟು ಮಾಡ್ಕೊಂಡಿರೋದು, ಅವ್ರು ಅದನ್ನ ನೋಡಿ ಬೇಜಾರ್ ಮಾಡ್ಕೊಳ್ಳೋದು, ಗಂಡ ಹೆಂಡತಿ ಮಧ್ಯೆ ಏನೋ ಸರಿ ಇಲ್ಲ ಅಂತ ಅನ್ಕೊಂತಾರೆ. ಏನು ಸರಿ ಇಲ್ಲ ಅಲ್ಲ, ಯಾವುದು ಸರಿ ಇಲ್ಲ. ನಿನ್ಗೆ ನನ್ಗೆ ಯಾವ ಸಂಬಂಧನೂ ಇಲ್ಲ. ಅದ್ ನನ್ಗೂ ಗೊತ್ತು ವಿಜಿ, ಆದ್ರೆ ಅಪ್ಪ ಅಮ್ಮ ಬಂದಿದ್ದಾರೆ. ಅದಕ್ಕೆ ಅವ್ರಿಬ್ರು ಹೊರಡೋ ತನಕ ನಾವಿಬ್ರು ನಗ್ನಗ್ತಾ ಇರ್ಬೇಕು. ನಾಟಕ ಮಾಡ್ಕೊಂಡು ನಗೋಕೆ ನನ್ ಕೈಯಲ್ಲಿ ಆಗಲ್ಲ. ಅವ್ರು ನೊಂದ್ಕೋತಾರೆ ವಿಜಯ್. ನಿನ್ ಕಡೆ ಅವ್ರು ನೊಂದ್ಕೊಂಡ್ರೆ ನನಗ್ ಖುಷಿ ಅಲ್ವೇನೆ? ಬಾರೇ ಪುಟಾಣಿಗಳ, ಬಾಯ್, ಒಳ್ಳೇದಾಗ್ಲಿ. ಬೀಗ್ರೆ, ತಾವು ಅನುಮತಿ ಕೊಟ್ರೆ ನಾವು ಹೊರಡ್ಬೋದು. ಅದ್ರಲ್ಲಿ ಅನುಮತಿ ಕೊಡುವಂಥದ್ದು ಏನಿದೆ? ನಿಮ್ಮನ್ಸೇನಂತ ನನ್ಗೆ ಅರ್ಥ ಆಗ್ತಿದೆ. ನಮ್ಮನ್ನ ಕಲ್ಸ್ಕೊಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಇನ್ನೂ 1 ತಿಂಗಳಾದ್ರೂ ಇಲ್ಲಿ ಇರ್ಲಿ ಅಂತ ನೀವು ಹೇಳ್ತಿದ್ದೀರಿ ಅಲ್ವಾ? ಹಲೋ, ನನ್ನ ತಂಗಿ ಮಾತ್ರ ಹೇಳೇ ಇಲ್ವಲ್ಲ, ನೀವು ಬೇರೆ ತರ ತಗೊಂತಿದ್ದೀರ ಅದನ್ನ. ತಾವು ಮಧ್ಯ ಬಾಯ್ ಹಾಕ್ಬಿಟ್ರಾ? ಅದು ಸಂಸ್ಕಾರ ಏನಾದ್ರು ಗೊತ್ತಾಗತ್ತೆ. ಬೀಗರು ಹೇಳಿದ್ರು ಅಂತ ನಾವ್ ಇಲ್ಲೇ ಉಳ್ಕೊಳಕ್ಕಾಗತ್ತೆಯೇ? ಯಾರು ನೆನೆಸ್ಕೋತಿದಾರೆ ಅನ್ಸುತ್ತೆ ಅಲ್ಲ? ಒಂದ್ ನಿಮಿಷ. ಕಣ್ಮಣಿ, ಒಂದ್ ಲೋಟ ಕಾಫಿ ತಗೊಂಬ. ಅಯ್ಯೋ, ಕಾಫಿ ಬೇಡ. ಬೇಡ 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 ಅಂತ ಬೇಡ. ನಿಮ್ಮನ್ನು ನೆನೆಸ್ಕೋತಾರ? ಅವನಿಗೆ ಎಂತ ದುರ್ಗತಿ ಅದು. ಇನ್ಯಾರು? ಅಳಿಮಯ್ಯನೇ. ಅಳಿಮಯ್ಯ, ಅಳಿಮಯ್ಯ. ನೋಡು, ಬಡ್ಕೊಳಕ್ ಶುರು ಮಾಡ್ದ ನಿಮ್ಮ ಅಪ್ಪ. ಅದು ಬಡ್ಕೋತಿರೋದಲ್ಲ, ಕರಿತಿರೋದು. ಅಳಿಮಯ್ಯ, ಅಳಿಮಯ್ಯ. ಅವನು ಅಳಿಮಯ ಅಳಿಮಯ ಅಂತಿದ್ರೆ ಮೈಯೆಲ್ಲ ಉರಿತಿದೆ, ಪಿತ್ತ ನೆತ್ತಿಗೆ ಇರ್ತಿದೆ. ಅಳಿಮಯ್ಯ, ಅಳಿಮಯ್ಯ. ಶಿಟ್, ಏನಂದೆ? ನಾನ್ ನಕ್ರೆ ನಿಮ್ಮ ಅಪ್ಪ ಅಮ್ಮ ನೆಮ್ಮದಿಯಾಗಿರ್ತಾರೆ ಅಂದಲ್ಲ. ನಾನು ಉಗಿದ್ರೆ ವಿಜಯ್,
ಈಗ ಅವ್ರ ನೆಮ್ಮದಿನ ಕಿತ್ಕೊಂತೀನಿ ನೋಡು ಬಾ. ಬೇಡ ವಿಜಯ್, ಚೆನ್ನಾಗಿರಲ್ಲ. ಅದೇ ನಾವು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ನಿನ್ನನ್ನು ಜೊತೆ ಕರ್ಕೊಂಡು ಹೋಗ್ತಾರೆ. ನಾನ್ ಹೋಗೋದು ಬಿಡೋದು ನಮ್ಮಿಬ್ರಿಗೆ ಸಂಬಂಧಪಟ್ಟ ವಿಷಯ, ಅದ್ರಲ್ಲಿ ಅವ್ರಿಲ್ಲ ವಿಜಯ್. ದಯವಿಟ್ಟು ಅವ್ರ ಹತ್ರ ಮಿಸ್ಬಿಹೇವ್ ಮಾಡ್ಬೇಡ. ಮಾಡೇ ಮಾಡ್ತೀನಿ. ನೀನೇನೇ ಮಾಡ್ಕೊಳಕ್ ಸಾಧ್ಯ? ಅಳಿಮಯ್ಯ, ಅಳಿಮಯ್ಯ, ಅಮ್ಮಯ್ಯ ಅಲ್ಲ ಅನ್ನೋದನ್ನ ಹೇಳಕ್ ಬರ್ತಾ ಇದ್ದೀನಿ ಕಣೋ. ನೀನು ನೋಡು ಬಾರೆ. ವಿಜಯ್, ಇದ್ಯಾಕೆ ಅಳಿಮಯ್ಯ ಇನ್ನೂ ಬಂದಿಲ್ಲ? ಅಳಿಮಯ್ಯ, ಓ ಅಳಿಮಯ್ಯ ಇಲ್ಲೇ ಬರ್ತಿದ್ದಾರೆ. ಮುಚ್ಚಯ್ಯ ಬಾಯೆ. ಅಳಿಮಯ್ಯ ಅಂತೆ, ಅಳಿಮಯ್ಯ. ನಾನ್ ನಿನ್ನ ಅಳಿಯ ಅಲ್ಲ.